ಹಾಯ್ ಸ್ನೇಹಿತರೆ, ನಮಸ್ಕಾರ. CSK ಕ್ಯಾಂಪ್ನಿಂದ ಒಂದು ಬ್ರೇಕಿಂಗ್ ಅಪ್ಡೇಟ್ ಅನ್ನ ನಿಮಗೆ ಕೊಡುವಂತಹ ಸಮಯ. ಅದೇನು ಅಂತಂದ್ರೆ, ಒಂದು ಕ್ಯಾಪ್ಟನ್ಶಿಪ್ ಚೇಂಜ್ ಮಾಡುವಂತ ಒಂದು ಚಾನ್ಸಸ್ ಇದೆ ಅಂತ. ಯಾಕಂದ್ರೆ ಹಿಂದೆ ಧೋನಿ ಅವರು ಕ್ಯಾಪ್ಟನ್ ಆಗಿದ್ರು, ಅದಾದ್ಮೇಲೆ ಜಡೇಜಾ ಅವರು ಕೊಟ್ಟರು. ಮಿಡ್ ಸೀಸನ್ ಅಲ್ಲಿ ಫ್ರಮ್ ಜಡೇಜಾ ವಾಪಸ್ ಧೋನಿ ಅವರಿಗೆ ಆ ಒಂದು ಕ್ಯಾಪ್ಟನ್ಸಿಯನ್ನ ಕೊಡ್ಲಾಯಿತು. ಸೊ ಅದಾದ್ಮೇಲೆ ಋತುರಾಜ್ ಅವ್ರನ್ನ ಕ್ಯಾಪ್ಟನ್ ಮಾಡಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ. ಪರ್ಮನೆಂಟ್ ಕ್ಯಾಪ್ಟನ್ ಆಗಿ ಅವ್ರನ್ನ ನೇಮಕ ಮಾಡಿದ್ರು. ಆದ್ರೆ ಈಗ ಮತ್ತೆ MS ಧೋನಿ ಕ್ಯಾಪ್ಟನ್ ಆಗುವಂತ ಒಂದು ಸಂದರ್ಭ ಬರ್ತಾ ಇದೆಯಾ ಅಂತ. ಸೊ ಅಸ್ಲಿಗೆ ಏನ್ ವಿಚಾರ ಅಂತ ನೋಡ್ತಾ ಹೋಗೋಣ. ಸೊ MS ಧೋನಿ ನಾಳೆ ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಅವ್ರೇನು ಆಡ್ತಾ ಇದಾರೆ, ಸೊ ಅದರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ನ ಲೀಡ್ ಮಾಡಬಹುದು. ಸಾಕಷ್ಟು ಸಕ್ಸಸ್ ಅನ್ನ ತಂದ್ಕೊಟ್ಟಂತ ಕ್ಯಾಪ್ಟನ್, 5 ಟ್ರೋಫಿ ಏನ್ ಬಂದಿದೆ. ಸೊ ಅಂತ ಕ್ಯಾಪ್ಟನ್ ಮತ್ತೆ ಲೀಡ್ ಮಾಡುವಂತ ಒಂದು ಸಂದರ್ಭ. ಧೋನಿ ಫ್ಯಾನ್ಸ್ಗಂತೂ ಇದು ಹಬ್ಬದಂತ ಒಂದು ಸುದ್ದಿ. ಸೊ ಏನ್ ಕಾರಣ ಅಂತಂದ್ರೆ, ಅವರು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಮ್ಯಾಚ್ ನಲ್ಲಿ ತುಷಾರ್ ದೇಶಪಾಂಡೆ ಅವರ ಒಂದು ಬಾಲ್ ಏನೋ ಅವ್ರ ಕೈಗೆ ಬಿತ್ತು. ಸೊ ಹಾಗಾಗಿ ಅವರ ಪಾರ್ಟಿಸಿಪೇಷನ್ ಟುಮಾರೋ ಗೇಮ್ ವಿಲ್ ಡಿಪೆಂಡ್ ಆನ್ ಹೌ ವಿ ವಿಲ್ ರೀಕವರ್ ಅಂತ ಮೈಕಲ್ ಹಸ್ಸಿ ಹೇಳಿದ್ದಾರೆ. ಸೊ ಸ್ಟಿಲ್ ಸೋರ್ ಇದೆ, ಅವರ ಒಂದು ಇಂಜುರಿ ಗಾಯ ಆಗಿದೆ. ಸೊ ನಾವು ಒಂದು ಕಾಲ್ ತಗೊಳ್ತೀವಿ. ನೆಟ್ಸ್ ಅಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಕ್ ಬಂದ್ರೆ ಓಕೆ, ಬಟ್ ಅವ್ರು ಬರ್ದೇ ಹೋದ್ರೆ ಬಹುಶಃ ಆಡೋದಿಲ್ಲ ಅಂತ ಈಗ ಸದ್ಯಕ್ಕೆ ಅಪ್ಡೇಟ್ ಇದೆ. ಸೊ ಸ್ಟ್ರಾಂಗ್ ಚಾನ್ಸ್ ಯಂಗ್ ವಿಕೆಟ್ ಕೀಪರ್ ಮೈಟ್ ಫಿಲ್ ಇನ್ ಅಂತ ಕೂಡ ಹೇಳಿದ್ದಾರೆ. ಸೊ ಮೇ ಬಿ ಅವರೊಂದು ಕ್ಲೂ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಸೊ ಧೋನಿ ನಾಳೆ ಕ್ಯಾಪ್ಟನ್ ಆಗಬಹುದು ಅಂತ ಮೈಕ್ ಹಸ್ಸಿ ಕೂಡ ಒಂದಷ್ಟು ಕ್ಲೂ ಕೊಟ್ಟಿದ್ದಾರೆ. 43 ವರ್ಷದ ಧೋನಿ ಮತ್ತೊಮ್ಮೆ ಚೆನ್ನೈ ಸೂಪರ್ ಕಿಂಗ್ಸ್ ಅನ್ನ ಲೀಡ್ ಮಾಡಬಹುದು. ಇದು ಸದ್ಯದ ಅಪ್ಡೇಟ್. ಬಟ್ ಸ್ಟಿಲ್ ಚೆನ್ನೈನ ಕ್ಯಾಂಪ್ ನಿಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿಲ್ಲ. ರಿಪೋರ್ಟ್ಸ್ ಅಂತ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ESPN Cricinfo ಹಾಗೇನೆ ಇಂಡಿಯನ್ ಎಕ್ಸ್ಪ್ರೆಸ್ ಕೂಡ ಈ ಬಗ್ಗೆ ರಿಪೋರ್ಟ್ ಮಾಡಿದ್ದಾರೆ, ಅಂದ್ರೆ ವರದಿ ಪ್ರಕಟ ಮಾಡಿದ್ದಾರೆ. ಲೈಕ್ಲಿ ಅಂತ ಹೇಳಿದ್ದಾರೆ. ಸ್ಟಿಲ್ ಕನ್ಫರ್ಮೇಶನ್ ಬರಬೇಕು. ಕಾದ್ ನೋಡೋಣ. ಮತ್ತೊಮ್ಮೆ ಧೋನಿ ಕ್ಯಾಪ್ಟನ್ಸಿಯನ್ನು ನಿಭಾಯಿಸುವಂತ ದಿನ ನಾಳೆ ಬರ್ಬೋದು, ಅಥವಾ ಡೆಲ್ಲಿ ಮ್ಯಾಚ್ ಅಲ್ಲಿ ಬರ್ಬೋದು. ನಮಸ್ಕಾರ.